ಸಪೋಸ್ ಒಂದೊಂದ್ಸತಿ ಏನಾಗುತ್ತೆ ಅಂದರೆ ನೀವು ಜಾಸ್ತಿ ನೀರು ಕೊಡ್ತಾ ಇರ್ತೀರಿ ಗೊತ್ತಿಲ್ಲದಲೇ. ಸೊ ಅಂಥ ಸಮಯದಲ್ಲೂ ಕೂಡ ಈ ಥರ ಮಾಡಿದ್ರಿ ಅಂತಂದರೆ ಸರಿಯಾಗಿ ನೀರು ಎಕ್ಸಸ್ ಆದ ನೀರೆಲ್ಲ ಬಸ್ದು ಹೋಗ್ತಾ ಇರುತ್ತೆ. ಸೊ ಅಲ್ಲೇ ನಿಂತ್ಕೊಳ್ಳೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಈ ಥರ ನೀವು ಕರೆಕ್ಟಾಗಿ ಮಾಡಿದ್ರಿ ಅಂತಂದರೆ 25-30ನೇ ದಿನಕ್ಕೆ ಸೊ ಒಂದು ಕಳೆನೂ ಕಂಟ್ರೋಲ್ ಮಾಡ್ಬೋದು. ಎರಡನೇದು ಸರಿಯಾಗಿ ನೀವು ನೀರಿನ ನಿರ್ವಹಣೆನೂ ಮಾಡ್ಬೋದು. ಮತ್ತು ಮುಖ್ಯವಾಗಿ ಈ ಥರ ಮಾಡಿದ್ರಿ ಅಂತಂದರೆ 100% ನಿಮಗೆ ಬರ್ತಕ್ಕಂಥ ರೋಗ ಪಕ್ಕ ಕಂಟ್ರೋಲ್ ಆಗುತ್ತೆ. ನೀವೇನು ಎಷ್ಟೇ ಔಷಧಿ ಹೊಡೆದು ಈ ರೀತಿ ಮಾಡಲಿಲ್ಲ, ಸರಿಯಾದ ಬಸಿ ನಿರ್ವಹಣೆ ಮಾಡಲಿಲ್ಲ ಅಂತಂದರೆ ಗಿಡಗಳು ರೆಸ್ಪಾನ್ಸ್ ಮಾಡೋದಿಲ್ಲ ಔಷಧಿಗೆ. ಸೊ ಈ ರೀತಿ ಮಾಡಿ ನೀವು ಔಷಧಿ ಕೊಟ್ರಿ ಅಂತಂದರೆ ಆ ಔಷಧಿನೂ ಚೆನ್ನಾಗಿ ಕೆಲಸ ಮಾಡುತ್ತೆ, ಈ ಕಡೆಗೆ ಗಿಡಗಳ ಬೆಳವಣಿಗೆನೂ ಚೆನ್ನಾಗಿರುತ್ತೆ. ಅರ್ಥ ಆಯ್ತಲ್ಲ? ಸೊ ಈ ಮಳೆಗಾಲದಲ್ಲಿ ಎಲ್ಲರೂ ಟೊಮೊಟೊ ಬೆಳೆಯಲ್ಲಿ ಈ ಥರದ ಬಸಿ ನಿರ್ವಹಣೆ ಮಾಡಬೇಕು. ಮಲ್ಚಿಂಗ್ ಪೇಪರ್ ಹಾಕ್ತೇ ಇರಲಿ. ಎಲ್ಲ ರೈತರುಗಳು ಕೂಡ ಈ ರೀತಿಯಾದ 2 ಸಾಲು ಮಧ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಬಸಿ ನಿರ್ವಹಣೆ ಮಾಡಿದ್ರಿ ಅಂತಂದರೆ ಗಿಡಗಳಿಗೆ ಬರೋ ರೋಗನೂ ಕಮ್ಮಿ ಆಗುತ್ತೆ, ನಿಮ್ಮ ಮತ್ತೆ ಕೊಟ್ಟಂಥ ಔಷಧಿ ಮತ್ತು ಗೊಬ್ಬರನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಲ್ಲ ರೈತ ಬಾಂಧವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ನಮಸ್ಕಾರ. ಸೊ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಕಳೆದ 1 ತಿಂಗಳಿಂದ ಸೊ ಕಡೂರು ಇರ್ಬೋದು ಮತ್ತು ಬೇರೆ ಭಾಗದಲ್ಲೂ ಬೇರೆ ತರಕಾರಿ ಬೆಳೀತಕ್ಕಂತಹ ಭೌಗೋಳಿಕ ಪ್ರದೇಶದಲ್ಲೂ ಟೊಮೊಟೊ ಅಂತಕ್ಕಂಥ ತರಕಾರಿ ಬೆಳೆನ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಸೊ ನಾವಿಲ್ಲಿ ಸುಮಾರು ವರ್ಷಗಳಿಂದ ಟೊಮೊಟೊ ಬೆಳೆಯಲ್ಲಿ ನಾವು ರೈತರ ಜೊತೆ ಓಡಾಡ್ತಾ ಇದ್ದೀವಿ. ಸೊ ಇಲ್ಲಿ ಮುಖ್ಯವಾಗಿ ನಾವು ಏನು ರೈತರು ಮಾಡ್ತಕ್ಕಂಥ ತಪ್ಪುಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ಒಂದು ಟೊಮೊಟೊ ಬೆಳೆ ಅಥವಾ ತರಕಾರಿ ಬೆಳೆ ಅಂತಂತ ಬಂತು ಅಂದರೆ ರೈತರು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡೋದು ಔಷಧಿ ಬಳಕೆ ಮತ್ತು ಗೊಬ್ಬರದ ಬಳಕೆ ಬಗ್ಗೆ ಮಾತ್ರ ಮುಖ್ಯವಾಗಿ ಮೊದಲನೇ ಒಂದು ಇಂಟ್ರೆಸ್ಟ್ನ ತೋರಿಸ್ತಾ ಇರ್ತಾರೆ. ಸೊ ಇಲ್ಲಿ ಎಲ್ಲ ರೈತರಿಗೂ ನಾವು ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ಸೊ ನೀವು ಔಷಧಿ ಮತ್ತು ಗೊಬ್ಬರದ ನಿರ್ವಹಣೆ ಜೊತೆಯಲ್ಲಿ ನೀವು ಮಾಡ್ತಕ್ಕಂಥ ಕೆಲವೊಂದು ಬೇಸಾಯ ನಿರ್ವಹಣೆಗಳು ಔಷಧಿಗಿಂತ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ವಹಿಸಿರುತ್ತೆ. ಸೊ ನಾವು ಇಲ್ಲೆಲ್ಲ ನೋಡ್ತಾ ಇರ್ತೀವಿ, ಸುಮಾರು ಖರ್ಚು ಮಾಡಿ ಮಲ್ಚಿಂಗ್ ಪೇಪರ್ ಹಾಕ್ಬಿಟ್ಟು ಸೊ ಟೊಮೊಟೊ ಬೆಳೆನ ಬೆಳೀತಕ್ಕಂಥದ್ದನ್ನ ನೋಡ್ತಾ ಇರ್ತೀವಿ. ಸೊ ಇವಾಗ ಆಲ್ಮೋಸ್ಟ್ ಇನ್ನೇನು ಮುಂಗಾರು ಬರ್ತಕ್ಕಂಥ ಸಮಯ, ಮಳೆ ಬರ್ತಕ್ಕಂಥ ಸಮಯ ಜಾಸ್ತಿ ಇರುತ್ತೆ. ಈ ಮಳೆಗಾಲದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಟೊಮೊಟೊ ಬೆಳೆಯಲ್ಲಿ ಸೊ ರೋಗಗಳೇ ಇರ್ಬೋದು, ಕೀಟ ಬಾಧೆನೇ ಇರ್ಬೋದು, ತುಂಬಾ ಜಾಸ್ತಿ ಇರುತ್ತೆ. ಇಂತಹ ಸಮಯದಲ್ಲಿ ನಾವು ಯಾವ ರೀತಿಯಾದ ಸರಿಯಾದ ಬೇಸಾಯ ಕ್ರಮಗಳನ್ನ ಅನುಸರಿಸ್ಬಿಟ್ಟು ಸೊ ಈ ಟೊಮೊಟೊ ಬೆಳೆಯಲ್ಲಿ ಆರೋಗ್ಯವಾಗಿ ಬೆಳಿಬೋದು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲೆಲ್ಲ ರೈತರು ನೋಡ್ತಾ ಇರ್ತೀವಿ, ಟೊಮೊಟೊ ಬೆಳೆ ಅಂತ ಬಂತು ಅಂದರೆ 4.5 5 ಅಡಿ ಸಾಲಿಂದ ಸಾಲಿಗೆ ಅಂತರ ಕೊಟ್ಟಿರ್ತಾರೆ, ಗಿಡದಿಂದ ಗಿಡಕ್ಕೆ 1.5 2 ಅಡಿ ಅಂತರ ಕೊಟ್ಟಿರ್ತಾರೆ. ಸೊ ಇಲ್ಲೆಲ್ಲ ರೈತರು ಮುಖ್ಯವಾಗಿ ನಾನು ಏನು ನಿರ್ವಹಣೆ ಕ್ರಮನ ಅನುಸರಿಸಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸೊ 2 ಸಾಲುಗಳ ಮಧ್ಯೆ ನೀವು ಸರಿಯಾದ ರೀತಿಯಲ್ಲಿ ನೀರಿನ ಬಸಿ ನಿರ್ವಹಣೆನ ನೀವು ಮಾಡಿದ್ರಿ ಅಂತಂಥ ಪಕ್ಷದಲ್ಲಿ ಸೊ ನಿಮ್ಮ ಟೊಮೊಟೊ ಬೆಳೆಯಲ್ಲಿ ಆರೋಗ್ಯವಾದ ಬೆಳೆನ ತೆಗಿಬೋದು. ಸೊ ಅದು ಯಾವ ಸಮಯದಲ್ಲಿ, ಟೊಮೊಟೊ ನಾಟಿ ಮಾಡಿದ 25ರಿಂದ 30 ದಿನದ ಸಮಯದಲ್ಲಿ. ಸೊ ಪ್ರಮೋದಿಲ್ ಮಾಡಪ್ಪ. ಸೊ ಇಲ್ಲೆಲ್ಲ ನೋಡ್ತಾ ಇದ್ದೀರಿ, ಸೊ 2 ಸಾಲುಗಳ ಮಧ್ಯದಲ್ಲಿ ಈ ರೀತಿಯಾದ ಬಸಿ ನಿರ್ವಹಣೆ ಅಂದರೆ ಬಿಸಿಲಿನಲ್ಲಿ ನೀವು ಮಣ್ಣನ್ನು ಸರಿಯಾದ ರೀತಿಯಲ್ಲಿ ಬಸಿ ನಿರ್ವಹಣೆ ಮಾಡಿದ್ರಿ ಅಂತಂಥ ಪಕ್ಷದಲ್ಲಿ ಇಲ್ಲೂ ಮಾಡಿ. ಸೊ ಈ ರೀತಿ ನೀವು ಮಾಡಿದ್ರಿ ಅಂತಂದರೆ 2 ರೀತಿಯಾದ ಉಪಯೋಗ ಆಗ್ತಾ ಇರುತ್ತೆ. ಸೊ ನಾರ್ಮಲಿ 25-30ನೇ ದಿನ ಅಂತಂಥ ಸಮಯ ಬಂತು ಅಥವಾ ಮಳೆಗಾಲದಲ್ಲಿ ಅಂತಂಥ ಸಮಯದಲ್ಲಿ ಕಳೆ ನಿರ್ವಹಣೆಯೂ ಭಾರಿ ಮುಖ್ಯವಾಗಿರುತ್ತೆ. ಸೊ ಇಲ್ಲಿ ಟೊಮೊಟೊ ಬೆಳೆ ಅಂತಂತ ಬಂತು ಅಂತಂದರೆ ಈ ಕಳೆನಾಶಕ ಸಿಂಪಡಣೆ ಮಾಡೋದು ರೈತರು ನಾರ್ಮಲಾಗಿ ಮಾಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಬಟ್ ಇಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಒಂದು ಸಮಯದಲ್ಲಿ ಟೊಮೊಟೊ ಬೆಳೆಯಲ್ಲಿ ಕಳೆನಾಶಕನ ಬಳಕೆನ ಸಂಪೂರ್ಣವಾಗಿ ನಿಯಂತ್ರಣ ಮಾಡಿ. ಕಾರಣ ಏನಕ್ಕೆ ಅಂತಂದರೆ, ಈ ಒಂದು ಸಮಯದಲ್ಲಿ ಟೊಮೊಟೊ ಬೆಳೀತಕ್ಕಂಥ ಬೆಳೆನಲ್ಲಿ ಬೇರುಗಳ ಬೆಳವಣಿಗೆ ಇಲ್ಲಿ ತನಕ ಬರ್ತಕ್ಕಂಥ ಚಾನ್ಸಸ್ಸು ಇರುತ್ತೆ. ಇಂಥ ಸಮಯದಲ್ಲಿ ನೀವು ಕಳೆ ನಿರ್ವಹಣೆಗೆ ಕಳೆನಾಶಕನ ಸಿಂಪಡಣೆ ಮಾಡಿದ್ರಿ ಅಂತಂದರೆ ಮುಖ್ಯವಾಗಿ ಟೊಮೊಟೊ ಬೆಳೆಯ ಬೇರುಗಳು ಕೂಡ ಸೊ ಕುಂಠಿತ ಆಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಸೊ ಈ ರೀತಿಯಾಗಿ ನೀವು ಬಸಿಗಾಲುವೆ ನಿರ್ವಹಣೆ ಮಾಡಿದ್ರಿ ಅಂತಂದರೆ ಸೊ ಎಷ್ಟೇ ಮಳೆ ಬಂದರೂ ಕೂಡ ಸೊ ಟೊಮೊಟೊ ಬೆಳೆಯ ಬೇರುಗಳಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗಲ್ಲ. ಇಲ್ಲಿ ನೋಡ್ತಾ ಇರ್ತೀವಿ, ತೇವಾಂಶ ಜಾಸ್ತಿ ಆಯಿತು ಅಂತಂದರೆ ಗಿಡಗಳಲ್ಲಿ ವಿಲ್ಟ್ ಸಮಸ್ಯೆ ಬರ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ಅಂದರೆ ಗಿಡಗಳು ಸಾಯ್ತಕ್ಕಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಎರಡನೇದು ಅಂಗಮಾರಿ ಸಮಸ್ಯೆ ಜಾಸ್ತಿ ಇರುತ್ತೆ. ಈ ಒಂದು ನಿರ್ವಹಣಾ ಕ್ರಮನ ನೀವು ಅನುಸರಿಸಿದ ಆದಲ್ಲಿ ಸೊ ಬೇರಿನ ಬೆಳವಣಿಗೆನೂ ತುಂಬ ಸದೃಢವಾಗಿರುತ್ತೆ ಮತ್ತು ಗಿಡಗಳಿಗೆ ಬರ್ತಕ್ಕಂಥ ರೋಗನ ತಡ್ಕೊತಕ್ಕಂಥ ಸಹಿಷ್ಣುತೆ ಗಿಡಗಳಲ್ಲಿ ತಾನಾಗಿಯೇ ಬೆಳವಣಿಗೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಕೊಡ್ತಕ್ಕಂಥ ಗೊಬ್ಬರ ಇರ್ಬೋದು, ಔಷಧಿ ಸಿಂಪಡಣೆ ಮಾಡಿದ್ರಿ ಅಂತಂಥ ಪಕ್ಷದಲ್ಲಿ ಗಿಡಗಳು ತಗೊಳ್ತಕ್ಕಂಥ ಶಕ್ತಿ ಕೂಡ ಜಾಸ್ತಿ ಇರುತ್ತೆ. ದಯವಿಟ್ಟು ಎಲ್ಲ ರೈತರುಗಳು ಕೂಡ ಟೊಮೊಟೊ ಬೆಳೆಯಲ್ಲಿ ಸರಿಯಾದ ರೀತಿಯಾದ ಬಸಿಗಾಲುವೆ ನಿರ್ವಹಣೆ ಮಾಡಿದೆ ಅಂತಂದರೆ ಈ ರೀತಿಯಾಗಿ ಸಲಿತಂಕ ಮಾಡಿಕೊಂಡು ಸೊ ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಈ ರೀತಿ ನೀವು ಮಾಡಿದ್ರಿ ಅಂತಂದರೆ
ಒಂದು ಕಳೆ ನಿರ್ವಹಣೆನೂ ಮಾಡ್ಬೋದು. ಎರಡನೇದು ಸರಿಯಾದ ರೀತಿಯಲ್ಲಿ ಮಳೆ ಜಾಸ್ತಿ ಆದರೂ ಕೂಡ ನೀರನ್ನ ನೀವು ಬಸಿ ಗಾಲುವೆ ನಿರ್ವಹಣೆಯಿಂದವ ಮುಖ್ಯ ಬೆಳೆಯಾದ ಟೊಮೊಟೊ ಬೆಳೆಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗದ ರೀತಿ ನೀವು ಬೇಸಾಯ ಕ್ರಮದಲ್ಲಿ ನಿರ್ವಹಣೆ ಮಾಡಬಹುದು. ಸೊ ಈ ಕ್ರಮವನ್ನು ಅನುಸರಿಸಿದ್ದೇ ಪಕ್ಷದಲ್ಲಿ ಸೊ ಟೊಮೊಟೊ ಬೆಳೆಗಾರರು ನೀವು ಹಾಕಿದಂಥ ಇನ್ವೆಸ್ಟ್ಮೆಂಟಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆಗಳು ಕ್ರಮಗಳು ಮತ್ತು ಬರ್ತಕ್ಕಂಥ ರೋಗಗಳನ್ನೂ ಕೂಡ ಯಶಸ್ವಿಯಾಗಿ ತಡೆಗಟ್ಬೋದು.